ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಿವಾಗ ನಮ್ಮ ಕಡೆ ಸೈಡ್ ಇದನ್ನು ಸುಟ್ಟು ಬದನೆಕಾಯಿ ಗೊಜ್ಜು ಅಂತಂದರೆ ಒಂದೊಂದು ಕಡೆ ಒಂದೊಂದು ಥರ ಹೆಸರಿಂದ ಕರೀತಾರೆ. ನಮ್ಮ ಮನೇಲಿ ಅಥವಾ ನಮ್ಮ ಸೈಡು ಸುಟ್ಟು ಬದನೆಕಾಯಿ ಗೊಜ್ಜು ಅಂತಲೇ ಕರೆಯೋದು. ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಸಿಂಪಲ್ಲಾಗಿ. ನಾನಿಲ್ಲಿ ಒಂದು ಈ ದೊಡ್ಡ ಸೈಜು ಈ ಥರ ಬದನೆಕಾಯಿನ ತೊಗೊಂಡು ಒಂದು ಫೋರ್ಕಲ್ಲಿ ಎಲ್ಲ ಹೋಲ್ಸ್ ಮಾಡಿ ಬದನೆಕಾಯಿ ಫುಲ್ಲು ಮೇಲೆ ಸ್ವಲ್ಪ ಯಾವುದಾದ್ರೂ ಒಂದು ಎಣ್ಣೆ ಅಪ್ಲೈ ಮಾಡಿ ಕೆಂಡದಲ್ಲಿ ಹಾಕಿ ಸುಟ್ಕೊಂಡಿದ್ದೆ. ನಿಮ್ಮ ಸೈಡು ಕೆಂಡ ಇಲ್ಲ ಅಂತಂದರೆ ಗ್ಯಾಸ್ ಮೇಲೇ ಸುಡ್ಬೋದು, ಆಯಿತಾ. ಇವಾಗ ಇದನ್ನು ಸಿಪ್ಪೆ ತೆಗೆದು ಸಿಗ್ತೀನಿ. ಅಲ್ಲಿ ತನಕ ಈ ಸೈಜು ಇಷ್ಟು ಸೈಜ್ ಸಾಕು. ಹುಣಸೆಹಣ್ಣು ಹುಳಿ ಇಷ್ಟು ನೀರಲ್ಲಿ ನೆನೆಸಿಡೋಣ. ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಅದಕ್ಕೇನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ. ಓಕೆ, ವೆಯ್ಟ್ ಮಾಡಿ. ಇಷ್ಟು ನಮ್ಮದು ಇದು ಬದನೆಕಾಯಿ ಚೆನ್ನಾಗಿದೆ ಆಲ್ರೆಡಿ. ಫಸ್ಟೇ ನಾನು ಹೋಲ್ಸಿರೋದೆಲ್ಲ ತಗೊಂಡಿಲ್ಲ. ನೀವು ಒಂದು ಸತಿ ಸಿಪ್ಪೆ ತೆಗೆದ್ಮೇಲೆ ಒಳಗಡೆ ಒಂದು ಸತಿ ಹುಳ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಆಯಿತಾ. ಇದು ಫುಲ್ ಹಿಂಗೆ ಸಿಪ್ಪೆ ತೆಗೆದುಬಿಡ್ಬೇಕು. ಈ ಥರ ಸಿಪ್ಪೆ ತೆಗೆದಾಯಿತು. ಇವಾಗ ಹಿಂಗೆ ಓಪನ್ ಮಾಡಿ ಒಳಗಡೆ ಏನಾರು ಉಳ್ಕಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಉಳ್ಕಿಲ್ಲ, ಯಾಕಂತಂದರೆ ಆ್ಯಕ್ಚುಲಿ ನೋಡಿ ಎಷ್ಟು ಸಖತ್ತಾಗಿರೋ ಫ್ರೆಶ್ ಬದನೆಕಾಯಿ. ಇದೇ ಥರ ತೊಗೊಳಿದ್ದು ದೊಡ್ಡದಾಗಿರೋದು. ಆವಾಗ ಚಿಕ್ಕ ಚಿಕ್ಕದಾದ್ರೆ ಏನು ಗೊತ್ತಾ, ಸಿಪ್ಪೆ ತೆಗೆದು ಬೇಯಿಸೋದು ಕೆಂಡ ಒಳಕ್ಕೆ ಸಿಗೋದೇ ಇಲ್ಲ. ಹಿಂಗಾದ್ಮೇಲೆ ಇದನ್ನು ಕೈಯಿಂದನೇ ಚೆನ್ನಾಗಿ ಕಲಿಸ್ಬೇಕು, ಆವಾಗಲೇ ಟೇಸ್ಟ್ ಇರೋದು, ಆಯಿತಾ. ಇವಾಗ ಈರುಳ್ಳಿ ಎಲ್ಲ ಇದಕ್ಕೇನು ಬೇಕೋ ಐಟಮ್ಸ್ ತೊಗೊಬರ್ತೀನಿ, ವೆಯ್ಟ್ ಮಾಡಿ. ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಒಂದೇ ಒಂದು ಹಾಕಿದೆ. ನನಗೆ ಖಾರ ಆಗಲ್ಲ, ಏನೋ ಹಸಿಮೆಣ್ಸಿಕಾಯಿ ಹಾಕಲಿಲ್ಲ ಅಂತಂದರೆ ಇದು ಟೇಸ್ಟೇ ಬರೋಲ್ಲ. ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿಬಿಡ್ತೀನಿ. ಬಾಯಿಗೆ ಸಿಕ್ಕಿದ್ರೆ ಕಣ್ಣಿಗೆ ಸಿಕ್ಕಿದ್ರೆ ಎತ್ತಿಟ್ಬಿಡ್ಬೋದು ಅಂತ. ನೀವು ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣ್ಸಿಕಾಯಿ ಹಾಕ್ಬೋದು. ನಾನು ಅಲ್ಲಿ ಖಾರದ ಪುಡಿ ಹಾಕೋದ್ರಿಂದ ಒಂದೇ ಒಂದು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ ಅಷ್ಟೇ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ 2 ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಸೊ ಫುಲ್ಲು ಸಣ್ಣದಾಗಿ ಚಾಪ್ ಮಾಡಿದ್ದೀನಿ. ಇವಾಗ ಇಷ್ಟನ್ನೂ ಇಲ್ಲಿಗೆ ಹಾಕ್ಬಿಡೋಣ, ಆಯಿತಾ. ಫಸ್ಟ್ ಇದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬಿಡುವ. ಇದಕ್ಕೀಗ ಇಷ್ಟನ್ನು ಹಾಕ್ಬಿಡೋಣ. ಇದಕ್ಕೀಗ 1 ಸ್ಪೂನ್ ಖಾರದ ಪುಡಿ ಹಾಕ್ತೀನಿ, ಆಯಿತಾ. ನಿಮಗೆ ಟೇಸ್ಟ್ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ. ನಾನು 1 ಸ್ಪೂನ್ ಹಾಕಿದ್ದೀನಿ. ತಿರ್ಗಾ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ, ಖಾರ ಜಾಸ್ತಿ ಆಗ್ಬಿಡುತ್ತೆ. ಸಾರಿ, ಉಪ್ಪು ಹಾಕಿದಾಗ ನಾನು ಕ್ಯಾಮ್ರಾ ಆನೆ ಮಾಡಿರಲಿಲ್ಲ. 1 ಸ್ಪೂನು ಇಷ್ಟು ಹಾಕಿದ್ದೀನಿ ಉಪ್ಪು, ಆಯಿತಾ. ನಿಮಗೆ ಟೇಸ್ಟ್ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ತಿಂದ್ಬಿಟ್ಟು ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಹಾಕೋಬೋದು. ಇವಾಗ ನಾವು ಏನು ಹುಣಸೆಹಣ್ಣು ಕಲಸಿಟ್ಟಿದ್ವಿ ಇದನ್ನು ಚೆನ್ನಾಗಿ ಕಿವುಚಿ ಎಲ್ಲ ಹಾಕೋಣ. ಇವಾಗ ಈ ಹುಳಿನ ಇಲ್ಲಿ ಹಾಕತ್ತಿದ್ದೀನಿ, ಆಯಿತಾ. ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಸ್ಟ್ರಾಂಗಾಗೇ ಇರಬೇಕು. ಫುಲ್ ಎಲ್ಲ ಹಾಕೋಬಿಟ್ಟೆ ಅಷ್ಟು ಹುಳಿನೂ. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಸೂಪರ್ ಟೇಸ್ಟಿ ಸುಟ್ಟು ಬಜ್ಜಿ ರೆಡಿ. ಇದಕ್ಕೆ ಹಿಂಗೂ ಮಾಡ್ಬೋದು. ಇನ್ನೊಂದು, ಇದಕ್ಕೆ ಮೊಸರು ಆ್ಯಡ್ ಮಾಡ್ಕೊಂಡ್ರಂತೂ ಮುದ್ದೆಗೆ ಅನ್ನಕ್ಕಂತ ಹೇಳಿ ಮಾಡಿಸಿದ ಜೋಡಿ. ಇದು ಚಪಾತಿ ರೊಟ್ಟಿ, ಯಾವುದೇ ರೊಟ್ಟಿ ಆದ್ರೂ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು. ಇದಕ್ಕೇನು ಗೊತ್ತಾ, ಇವಾಗ ಒಂದು ಪ್ಯಾಕೆಟ್ ಮೊಸರನ್ನ ಹಾಕ್ಬಿಟ್ರಂತೂ ಸಖತ್ ಬೊಂಬಟ್ಟು. ಬಟ್ ಮೊಸರು ಇಲ್ಲ ಅಂತಂದರೆ ಇಲ್ಲೊಂದು ಇಷ್ಟು ಹಿಂಗೆ ಅರ್ಧ ಎತ್ಕೊಂಡು ಇದಕ್ಕಿಷ್ಟಕ್ಕೆ ಮೊಸರು ಹಾಕ್ಬಿಟ್ಟು ಇದಿಷ್ಟು ಹಂಗೆ ಮಾಡವೆ. ಮೊಸರು ಪ್ಯಾಕೆಟ್ ಇವಾಗ ಅಂಗಡಿಗೆ ಹೋಗಿ ತರಬೇಕು, ಅಷ್ಟೊಂದು ಟೈಮ್ ಇಲ್ಲ. ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತೈತೆ ಕಮೆಂಟ್ ಮಾಡಿ. ನನಗಂತೂ ಇಷ್ಟೊತ್ತಿಗೆ ಇವಾಗ ಊಟ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ. ಇವಾಗ ಈ ಸ್ಟೇಜಲ್ಲಿ ಸ್ವಲ್ಪ ಹಿಂಗೆ ತಿನ್ಬೋದು. ಹಿಂಗೆ ಉಪ್ಪು ಖಾರ ಕರೆಕ್ಟಾಗಿದೆಯೋ ಅಂತ ಅಡ್ಜಸ್ಟ್ ಮಾಡಿ ತಿಂದ್ಬಿಟ್ಟು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಪುಡಿ ಎಲ್ಲ ಆ್ಯಡ್ ಮಾಡ್ಬೋದು, ಆಯಿತಾ. ಸೂಪರ್, ಏನೂ ಹಾಕಂಗೆ ಇಲ್ಲ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗೈತೆ. ಇಲ್ಲಿ ನೋಡ್ಬೋದು, ನನಗಂತೂ ಬಾಯಲ್ಲೆಲ್ಲ ನೀರು ಬರ್ತದೆ. ಇಷ್ಟೇ ಸಿಂಪಲ್ಲು ಸುಟ್ಟು ಬಜ್ಜಿ, ಬದನೆಕಾಯಿ ಸುಟ್ಟು ಬಜ್ಜಿ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಹೆಂಗೈತೆ ಅಂತ ತಿಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಆಯಿತಾ.
ಬಾಯ್, ಟೇಕ್ ಕೇರ್. ಗೊಜ್ಜು ನೋಡಿದಾಗೆಲ್ಲ ನನಗೆ ಚೈಲ್ಡ್ಹುಡ್ ನೆನಪಾಗುತ್ತೆ. ನಾನು ಊರಿಂದ ಇಲ್ಲಿಗೆ ಶನಿವಾರ ಭಾನುವಾರ ಬರ್ತಿದ್ನಲ್ಲ, ದೊಡ್ಡಮ್ಮ ಊರಲ್ಲಿ ಇದ್ದಿದ್ದು. ಶನಿವಾರ ಭಾನುವಾರ ಬಂದಾಗ ಮಾತ್ರ ನಮ್ಮಮ್ಮ ಇದನ್ನು ಮಾಡದೆ ಮಿಸ್ಸೇ ಮಾಡ್ತಿರ್ಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂದ್ಬಿಟ್ಟು ಪಾಪ ಮಾಡಿಕೊಡೋರು. ಇದು ಗೊಜ್ಜು ನನಗೆ ಒಂಥರ ಎಮೋಷನಲ್ಲು, ಸೆಂಟಿಮೆಂಟು. ಹಾಗಾಗಿ ಸಿಕ್ಕಾಪಟ್ಟೆ ಇದನ್ನ ಯಾವಾಗಲೂ ಮರೆಯೋಕ್ಕೆ ಆಗಲ್ಲ. ಟೇಸ್ಟು ಸಖತ್ತಾಗಿ ಮಾಡೋದು ಮಾತ್ರ ಅಮ್ಮ ಮಾಡಿ. ಇದನ್ನ ಇವಾಗ ಆ್ಯಕ್ಚುಲಿ ಅಮ್ಮನ ಕೈಲೇ ಮಾಡಿಸ್ಬೇಕಾಗಿತ್ತು, ಇನ್ನೂ ಸಖತ್ತಾಗಿ ಬರೋದು ಟೇಸ್ಟು. ಅಮ್ಮನ ಕೈ ರುಚಿನೂ ಒಂಥರ ಸ್ಪೆಷಲ್ ಅಲ್ವಾ. ಸೊ ಒಂದ್ಸತಿ ಮಾಡಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಓಕೆನಾ.